ಮುಂದಕ್ಕೆ ಬರ್ರಿ, ನೀವು ಜಾಸ್ತಿ ಮುಟ್ಕೋಬೇಡಿ ವಿಡಿಯೋ ಮಾಡೋದು. ಕರ್ನಾಟಕದ ಸಮಸ್ತ ಜನತೆಗೆ ಶರಣೆಂದು ಬಂಧುಗಳೇ, ಧಾರವಾಡದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಪರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಆಗಿರ್ತಕ್ಕಂಥ ಆತ್ಮೀಯರಾದ ಶಶಿಕುಮಾರ್ ಸರ್ ಅವರಿಗೆ ಮನವಿ ಕೊಟ್ಟಾಗ, ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ಮಾಡ್ತೀನಿ, ಸಮಯವನ್ನು ನಿಗದಿಗೊಳಿಸ್ತೀನಿ, ಹೋರಾಟವನ್ನು ಮಾಡಬೇಡ್ರಿ ಅಂತಂದಾಗ ಹೋರಾಟವನ್ನು ಹಿಂತಕೊಂಡು ಇವತ್ತು ಮುಖ್ಯಮಂತ್ರಿಗಳು ಸಮಯವನ್ನು ಕೊಟ್ಟಾಗ ಒಂದು ಕಡೆ ಅವ್ರ ಮನೆ ಹತ್ರ ಮೀಟಿಂಗ್ ಹೋದಾಗ ನಮಗೆ ಅವರಿಗೆ ಸಮಾಗಮ ಸ್ಪಂದನೆ ಆಗೋದಕ್ಕಾಗಿ ಮತ್ತೆ DC ಅವರು, CS ಅವರು ಹಾಗೂ ಕಮಿಷನರ್ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಭೇಟಿಗೆ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ 40 ನಿಮಿಷಗಳ ಅವಕಾಶವನ್ನು ಕೊಟ್ಟರು. ಎಲ್ಲ ವಿಷಯಗಳನ್ನು ಮುಕ್ತವಾಗಿ ಚರ್ಚೆ ಮಾಡಲಾಗಿ ಈಗಾಗಲೇ ಸರ್ಕಾರ 56,000 ಹುದ್ದೆಗಳನ್ನು ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ. ನಾವು ಬೇಡಿಕೆಯನ್ನು ಏನಿಟ್ಟಿದ್ವಿ ಅಂದ್ರೆ ಆ 56,000 ಜೊತೆಗೆ 1 ಲಕ್ಷ ಹುದ್ದೆಗಳನ್ನು ಜೋಡಿ ಮಾಡಿಕೊಂಡು 1,56,000 ಹುದ್ದೆಗಳನ್ನು ಬರುವ ಡಿಸೆಂಬರ್ ಒಳಗೆ ಕರಿಬೇಕು ಅಂತೇಳಿ ಮನವಿ ಕೊಟ್ಟಾಗ, ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು 1 ಲಕ್ಷ ಗುರುಜಿ ಹಂತವಾಗಿ 2,86,000 ಹುದ್ದೆಗಳನ್ನು ಹಂತವಾಗಿ ನಾನು ಕರಿತೀನಿ ಅಂತೇಳಿ ಮಾತನ್ನು ಕೊಟ್ಟಿರ್ತಾರೆ. ಇವತ್ತು ಎರಡನೇದಾಗಿ ವಯೋಮಿತಿ ಸಡಿಲಿಕೆಯನ್ನು ಮಾಡಬೇಕು. 5 ವರ್ಷಗಳ ಅವಧಿಯಲ್ಲಿ ಯಾವುದೇ ಹುದ್ದೆಯನ್ನು ಕರೆದಿಲ್ಲ. ಆದ್ದರಿಂದ ವಯೋಮಿತಿ ಸಡಿಲಿಕೆ ಆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಅರ್ಹ ಅಭ್ಯರ್ಥಿಗಳಿಗೆ ಇನ್ನೊಂದು ಅವಕಾಶವನ್ನು ಕೊಡಬೇಕು ಅಂತಂದಾಗ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನು ಕೊಟ್ಟಿರ್ತಾರೆ. ಮೂರನೇದಾಗಿ ಕರ್ನಾಟಕದ ಅತ್ಯಂತ ಭ್ರಷ್ಟ ಸಂಸ್ಥೆಯಾಗಿರ್ತಕ್ಕಂಥ KPSCಯನ್ನು ತನಿಖೆ ಮಾಡಬೇಕು. ಮೆಂಬರ್ಗಳ ತನಿಖೆಯನ್ನು ಮಾಡಿ, ಎನ್ಕ್ವೈರಿಯನ್ನು ಮಾಡಿ ಅದರ ಹಣವನ್ನು ತರಬೇಕು. ಮತ್ತು ಈಗಾಗಲೇ 384 ಹುದ್ದೆಗಳನ್ನು ಕರೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ ಅಕ್ರಮ ಆಗಿರ್ತಕ್ಕಂಥ ಡಾಕ್ಯುಮೆಂಟನ್ನು ಈಗಾಗಲೇ ನಮ್ಮ ನಾಯ್ಕ್ ಸರ್ ಅವರು ಕೊಟ್ಟಿರ್ತಾರೆ. ಎಲ್ಲ ವಿದ್ಯಾರ್ಥಿಗಳು ರೈತ ಸಂಘದ ನೇತೃತ್ವದೊಳಗೆ ಅದರ ಮನವಿಯನ್ನು ಕೊಟ್ಟಾಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅದರೆಲ್ಲ ಡಾಕ್ಯುಮೆಂಟನ್ನು ಕೊಡ್ರಿ, KPSCಯನ್ನು ಎನ್ಕ್ವೈರಿ ಮಾಡಿ ನಾನು ಬಯಲಿಗೆ ಹೇಳ್ತೀನಿ ಅಂತ ಮಾತು ಕೊಟ್ಟಿರ್ತಾರೆ. ಇದರೊಂದಿಗೆ ಎಲ್ಲ ಶಿಕ್ಷಕ ಹುದ್ದೆಗಳನ್ನು 90,000 ಶಿಕ್ಷಕರ ಹುದ್ದೆ ರಾಜ್ಯದಲ್ಲಿ ಖಾಲಿ ಇದ್ದಾವೆ, 15,000 ಮಾತ್ರ ಕರೀತಾ ಇದ್ದಾರೆ. ಅದನ್ನು ಮನವಿ ಕೊಟ್ಟಿದ್ದೀವಿ, ಅದನ್ನು ಕರೀತಾನೆ ಅಂತ ಹೇಳಿದ್ದಾರೆ. 20 ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ದೈಹಿಕ ಶಿಕ್ಷಕರ ನೇಮಕಾತಿಯಾಗಿಲ್ಲ. ಅದಕ್ಕಾಗಿ ಅದನ್ನು ಕೂಡ ನೇಮಕ ಮಾಡ್ತೀನಿ ಅಂದ್ರೆ ಮನವಿಯನ್ನು ಕೊಟ್ಟಿದ್ದೀವಿ. ಅದರ ಜೊತೆಗೆ ಸರ್ವೇರ್ ಹೋರಾಟ 6 ತಿಂಗಳಿಂದ ಹೋರಾಟ ನಡೀತಾ ಇದೆ. ಬೆಳಗಾವಿಯಲ್ಲಿ ನಮ್ಮ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ಹೋರಾಟ ಮಾಡಿದ್ದೀವಿ. ಇದನ್ನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ನಾನು ಕೆಲವೇ ದಿನಗಳಲ್ಲಿ ಸರ್ವೇರಿಗೆ ನ್ಯಾಯ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ. ಈ ಹೋರಾಟದಲ್ಲಿ, ಈ ಮಾತುಕತೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಅದು ಇನ್ನೊಂದು KPSCಯಲ್ಲಿ ಭ್ರಷ್ಟಾಚಾರ ಆದ ನಂತರ ಅದನ್ನು ವಿರೋಧ ಮಾಡಿ ಧಾರವಾಡದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದಾಗ ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಿದ್ರು. ಅದನ್ನು ಮನವಿ ಕೊಟ್ಟಿದ್ವಿ, ಕೇಸಿನಿಂದ ತಗೊಳ್ತೇವೆ ಅಂತ ಹೇಳಿದ್ದಾರೆ. ಇನ್ನೂ ಒಂದು ಸಾರಿ ಮತ್ತೊಮ್ಮೆ ಪರ್ಸನಲ್ ಭೇಟಿ ಆಗಂತ ಹೇಳಿದ್ರೆ ನಾವು ಭೇಟಿ ಆಗ್ತೀವಿ. ಈ ಹೋರಾಟಕ್ಕೆ ಬೆಂಬಲವಾಗಿ ನಮ್ಮ ಸುಕ್ಷೇತ್ರ ಇಂಚಗೇರಿ ಮಠ ಬನಾಟಿಯ ಸದ್ಗುರು ಸಮರ್ಥ ಯಲ್ಲಪ್ಪ ಮಹಾರಾಜರು ನಮಗೆ ದಿವ್ಯ ಸಾನ್ನಿಧ್ಯ ಉಳಿಸ್ಕೊಂಡು ಇವತ್ತು ಚರ್ಚೆಯಲ್ಲಿ ಭಾಗವಹಿಸಿದರು. ಅದೇ ರೀತಿಯಾಗಿ ನಮ್ಮ ಯಾದಗಿರಿ ಜಿಲ್ಲೆಯ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ಗೌಡ M ಸುಬೇದಾರ್ ಅವರು, ನಮ್ಮ ಗುರುಗಳಾಗಿರ್ತಕ್ಕಂಥ ನಾಗನಗೌಡರು, ಆಮೇಲೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಉಮರಾನಿ ಅವರು, ರೈತ ಸಂಘದ ರಾಜ್ಯ ಮುಖಂಡರಾಗಿರ್ತಕ್ಕಂಥ ಶಿವಾನಂದ ಮೆಕ್ಕಳಿಕೆ ಸರು, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಯುವ ಘಟಕದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ನಿತಿನ್ ಮ್ಯಾಗೇರಿ ಅವರು, ಅದೇ ರೀತಿಯಾಗಿ ಯುವ ಘಟಕದ ಮುಖಂಡರಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಅವರು, ಸುನಿಲ್ ಗೋಲಾ ಅವರು, ನಾಯ್ಕ್ ಸರ್ ಅವರು, ಲಕ್ಷ್ಮೀಕಾಂತ್ ಅವರು, ನಮ್ಮ ನಾಗೈ ಗುರುಗಳು, ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಯುವ ಘಟಕದ ವಿದ್ಯಾರ್ಥಿ ಘಟಕ ಅಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ಕಾಂಬ್ಳೆ ಅವರು, ನಮ್ಮ ಅಂಬರೀಶ್ ಅವರು, ಸುರೇಶ್ ಮುಖಂಡರು, ಅವ್ರಿಗೆ ಹೆಸರಂತೆಲ್ಲ ನಮ್ಮ ಸರ್ವೇರ್ ಕೂಡಿದ್ದಾರೆ. ಎಲ್ಲ ಮುಖಂಡರು ಭಾಗವಹಿಸಿ, ನಮ್ಮ ಅಥಣಿಯಿಂದ ಮುಖಂಡರು ಬಂದಿದ್ದಾರೆ, ಅವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಅಮರ್ ಅವರು ಬಂದಿದ್ದಾರೆ. ಎಲ್ಲ ವಿದ್ಯಾರ್ಥಿ ಘಟಕದ ಮುಖಂಡರು, ರೈತ ಸಂಘದ ಮುಖಂಡರು, ಎಲ್ಲರಿಗೆ ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಗೂ ಸಮಸ್ತ ವಿದ್ಯಾರ್ಥಿಗಳ ಪರವಾಗಿ ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಮತ್ತು ಇದಕ್ಕೆ ಸ್ಪಂದನೆ ಮಾಡಿ ಮಾತುಕತೆಗೆ ಅವಕಾಶ ಮಾಡಿಕೊಟ್ಟಂಥ ಧಾರವಾಡ ಜಿಲ್ಲಾಧಿಕಾರಿ ತಾಯಿಯವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. DC ಅವರು ಸ್ನೇಹಲ್ ರಾಯಮಾನೆ ಮೇಡಮ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಹುಬ್ಬಳ್ಳಿ ಧಾರವಾಡ ಕಮಿಷನರು ಸರಳ ವ್ಯಕ್ತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶಶಿಕುಮಾರ್ ಸರ್ ಅವ್ರಿಗೆ ಧನ್ಯವಾದಗಳು ಸಲ್ಲಿಸ್ತೀನಿ. ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಹಿಂದಿನ ನೆನಪನ್ನು ಗುರುತಿಟ್ಟುಕೊಂಡು ಬೆಳಗಾವಿ ಜಿಲ್ಲೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥವ್ರು ಶ್ರೀಮತಿ ಶಾಲಿಂದ್ರ ರಜನೀಶ್ ಮೇಡಮ್ ಅವರು ನಾವು ಹೋಗಿ ಭೇಟಿ ಆದಾಗ CS ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿಂದ್ರ ರಜನೀಶ್ ಮೇಡಮ್ ಅವರು ಎಲ್ಲ
ಸಮಾಧಾನದಿಂದ ಎಲ್ಲ ಬೇಡಿಕೆಗಳನ್ನು ಕೇಳಿ ನಾನು ಕೂಡ ತನಿಖೆ ಮಾಡಿಸ್ಲಿಕ್ಕೆ ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಮಾತು ಕೊಡುತ್ತೆ. ಅವ್ರಿಗೂ ಕೂಡ ಧನ್ಯವಾದ ಸಲ್ಲಿಸಿ, ವಿದ್ಯಾರ್ಥಿಗಳು ಯಾರೂ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಹಂತ ಹಂತವಾಗಿ ಹುದ್ದೆಗಳನ್ನು ಕರೀತಾರ. ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ತಮ್ಮೆಲ್ಲ ವಿದ್ಯಾರ್ಥಿಗಳ ಜೊತೆ ಇರ್ತದಂತ ಮಾತನ್ನು ಕೊಡ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ಸಲ್ಲಿಸ್ತೀನಿ.